ಜಸ್ಟಿಸ್ ಫಾರ್ ಸೌಜನ್ಯ. ಖಂಡಿತವಾಗ್ಲೂ ಸೌಜನ್ಯಾಳಿಗೆ ನ್ಯಾಯ ಸಿಗಲೇಬೇಕು. ನೀವುಗಳೆಲ್ಲ ಎಷ್ಟೇ ಕೆಟ್ಟು ಕಮೆಂಟ್ ಮಾಡಿದ್ರು ಅಷ್ಟೇ, ಸೌಜನ್ಯಾಳಿಗೆ ನ್ಯಾಯ ಕೇಳೋದು ನಾವು ಮಾತ್ರ ನಿಲ್ಸಲ್ಲ. ಸೌಜನ್ಯ ಕೇಸಲ್ಲಿ ಯಾರು ಸಂತೋಷ್ ರಾವ್ ಇದಾನಲ್ಲ, ಅವನು ಖಂಡಿತವಾಗ್ಲೂ ಶಿಕ್ಷೆ ಅನುಭವಿಸಿ ಆಚೆ ಕಡೆ ಬಂದಿದ್ದಾನೆ. ಅದು ಅವನು ಮಾಡಿಲ್ದಿರೋ ತಪ್ಪಿಂದ ಶಿಕ್ಷೆ ಅನುಭವಿಸಿ ಆಚೆ ಕಡೆ ಬಂದಿದ್ದಾನೆ. ಖಂಡಿತ ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಸಂತೋಷ್ ರಾವ್ ವಿರುದ್ಧ ಖಂಡಿತ ಯಾವುದೇ ರೀತಿ ಒಂದು ಸಾಕ್ಷಿ ಕೂಡ ಸಿಕ್ಕಿಲ್ಲ. ಹಾಗಾಗಿ ಸೌಜನ್ಯಾಳ ಪ್ರಕರಣದಲ್ಲಿ ನಿರಪರಾಧಿಯಾಗಿ ಸಂತೋಷ್ ರಾವ್ ಆಚೆ ಕಡೆ ಬಂದಿದ್ದಾನೆ. ಸ್ನೇಹಿತರೆ ನೋಡಿ, ಸಮಸ್ಯೆ ಏನಂದರೆ, ಖಂಡಿತವಾಗ್ಲೂ 13 ವರ್ಷದಿಂದ ಯಾರು ಈ ಸೌಜನ್ಯಾಳ ಹತ್ಯೆ ಮಾಡಿರ್ತಾರೆ, ಅತ್ಯಾಚಾರ ಮಾಡಿ, ಅವರು ಇವತ್ತುವರೆಗೂ ರಾಜಾರೋಷವಾಗಿ ಓಡಾಡ್ಕೊಂಡಿರ್ಬೋದು ಅಲ್ವಾ. ಸೌಜನ್ಯಾಳ ಪ್ರಕರಣದಲ್ಲಿ ನಿಜವಾದ ಆರೋಪಿಗಳು ಸಾಕ್ಷಿನ ನಾಶ ಮಾಡಿರ್ತಾರೆ. ಯಾಕಂದ್ರೆ 13 ವರ್ಷನೇ ಆಗೋಗಿದೆ. ನೋಡಿ ಸ್ನೇಹಿತರೆ, ಟೈಗರ್ ಅಶೋಕ್ ಕುಮಾರ್ ಅವರೇ ಒಂದು ಹೇಳಿಕೆ ನೀಡ್ತಾರೆ. ಏನಂತ ಅಂದ್ರೆ, ನೋಡಿ, ಇದು ಆ ಟೈಮಲ್ಲಿ ಯಾರು ಪೊಲೀಸರು ಇರ್ತಾರಲ್ಲ, ಅವರು ಮಾಡಿರೋ ನಿರ್ಲಕ್ಷ್ಯದಿಂದನೇ ಈ ಸೌಜನ್ಯ ಪ್ರಕರಣದ ಆರೋಪಿಗಳು ಆರಾಮಾಗಿದ್ದಾರೆ. ಖಂಡಿತವಾಗ್ಲೂ ಇದು ಪೊಲೀಸರ ತಪ್ಪು. ಯಾಕಂದರೆ ಪೊಲೀಸರು ಸರಿಯಾದ ಸಾಕ್ಷಿಗಳನ್ನ, ಎವಿಡೆನ್ಸ್ನ ಕಲೆಕ್ಟ್ ಮಾಡಿರೋದಿಲ್ಲ ಅಂತ ಅಶೋಕ್ ಕುಮಾರ್ ಅವರೇ ಹೇಳಿಕೆ ನೀಡಿದ್ದಾರೆ. ಇದ್ರ ಜೊತೆಯಲ್ಲಿ ಅವ್ರು ಇನ್ನೊಂದು ಹೇಳಿಕೆ ನೀಡ್ತಾರೆ. ನೋಡಿ, ಆ ಟೈಮಲ್ಲಿ ಯಾರು ಪೊಲೀಸರಿದ್ರು ಖಂಡಿತ ಆ ಪಿ ಸಿಗಳಿಗೆ ಗೊತ್ತಿರುತ್ತೆ, ಖಂಡಿತವಾಗ್ಲೂ ಗೊತ್ತಿರುತ್ತೆ. ಅವರು ಮುಂದೆ ಬಂದು ಹೇಳ್ತಿಲ್ಲ ಅಷ್ಟೇ ಅಂತ ಅವ್ರು ಹೇಳಿಕೆ ನೀಡಿದ್ದಾರೆ. ಸ್ನೇಹಿತರೆ ನೋಡಿ, ವೀರೇಂದ್ರ ಹೆಗಡೆ ಅವರು ಕೂಡ ಹೇಳಿಕೆ ನೀಡಿದ್ದಾರೆ, ಸೌಜನ್ಯಾಳಿಗೆ ನ್ಯಾಯ ಸಿಗಲಿ ಅಂತ. ಅದ್ರ ಬಗ್ಗೆ ಕ್ಲೀನ್ ಆಗಿ ತನಿಖೆ ಆಗಲಿ ಅಂತ ಹೆಗಡೆ ಅವರು ಹೇಳಿಕೆ ನೀಡಿದ್ದಾರೆ. ಸ್ನೇಹಿತರೆ ನೋಡಿ, ಸೌಜನ್ಯ ಅವರ ತಾಯಿ ಕೂಡ SITಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಖಂಡಿತ SIT ಇದ್ರ ಬಗ್ಗೆ ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿ ಕಳಿಸಿದ್ದಾರೆ. ಇಂಬರಹ ಕೂಡ ಕೊಟ್ಟಿದ್ದಾರೆ. ಸ್ನೇಹಿತರೆ ನೋಡಿ, ಅಧಿಕೃತವಾದ ಮಾಹಿತಿ SITಯಿಂದ ಇನ್ನೂ ಬಂದಿಲ್ಲ. ಖಂಡಿತವಾಗ್ಲೂ ಈ ತಿಂಗಳು ಒಳಗಡೆ ಸರ್ಕಾರಕ್ಕೆ ಹಾಗೂ ಕೋರ್ಟ್ಗೆ SIT ಮಾಹಿತಿ ಕೊಡುವ ನಿರೀಕ್ಷೆ ಇದೆ. ಸ್ನೇಹಿತರೆ, ಇದ್ರ ಜೊತೆಲಿ ಉದಯ್ ಜೈನ್ನ SIT ಕರೆದು ಎನ್ಕ್ವೈರಿ ಮಾಡಿ ಕಳಿಸಿತ್ತು. ಉದಯ್ ಜೈನೇ ಹೇಳಿದ್ದ ಸಂತೋಷ್ ರಾವೇ ಸೌಜನ್ಯಾಳ ಆರೋಪಿ ಅಂತ. ಸಂತೋಷ್ ರಾವೇ ನಿಜವಾದ ಆರೋಪಿ ಆಗಿದ್ರೆ ಖಂಡಿತ ಅವನ ವಿರುದ್ಧ ಸಾಕ್ಷಿ ಕೊಡ್ಲಿ. ಬೇರೆ ಯಾರೇ ಆರೋಪಿ ಆದ್ರೂ ಖಂಡಿತ ಅವ್ರಗಳ್ನ ಗಲ್ಲಿಗೇರಿಸ್ಲಿ. ಒಟ್ನಲ್ಲಿ ಸೌಜನ್ಯಾಳಿಗೆ ನ್ಯಾಯ ಸಿಗ್ಬೇಕು. ಜಸ್ಟಿಸ್ ಫಾರ್ ಸೌಜನ್ಯ.